ಸರ್ ಅಂದ್ರೆ ಈ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಅರ್ಕೊಳ್ಳಕ್ಕೆ 10 ವರ್ಷಗಳು ಬೇಕು. ಮಂಜುನಾಥ್ ಅವ್ರಿಗೆ ಎಲ್ಲ ಗೊತ್ತಾಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ರು. ನೀವು ಕಳೆದ ಒಂದು 15 ದಿನಗಳಿಂದ ಸುತ್ತಾಟ ನಡೆಸಿದ್ರಿ, ಜನಗಳನ್ನ ನೋಡಿದ್ರಿ, ಅಮಿತ್ ಶಾ ಅವರ ರ್ಯಾಲಿಯಲ್ಲೂ ಕೂಡ ಜನ ನೋಡಿದ್ರಿ, ಏನ್ ಅನ್ಸುತ್ತೆ? ಇವಾಗ ಕಳೆದ ಚುನಾವಣೆ ಏನಾಗಿದೆ, ಇಲ್ಲೇ ಕಳೆದ ಚುನಾವಣೆ ಅಭ್ಯರ್ಥಿ ಇದ್ದಾರೆ, ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿತ್ತು, ಕಾಂಗ್ರೆಸ್ಸು JDS ಒಟ್ಟಾಗಿತ್ತು. ಹಾಗೂ ಕೂಡ ಒಂಟಿಯಾಗಿ ಬಿಜೆಪಿ ನಮ್ಮ ಅಶ್ವಥ್ ನಾರಾಯಣ ಅವರಿಗೆ 6,75,000 ಮತಗಳು ಬಿದ್ದಿತ್ತು. ಇವಾಗ JDS ಮತ್ತು ಬಿಜೆಪಿ ಒಂದಾಗಿದೆ. ಸೊ ನಾವು ಗಣಿತ ಲೆಕ್ಕ ಹಾಕಕ್ ಹೋದ್ರೆ, ಚುನಾವಣೆಯ ಗಣಿತ ಲೆಕ್ಕ ಹಾಕಕ್ ಹೋದ್ರೆ ನಾವು ಬಹಳ ಮುಂದಿದ್ದೀವಿ. ಯಾಕಂದ್ರೆ ಎರಡು ಪಕ್ಷಗಳನ್ನ ಜೊತೆ ತಗೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಮೇಲೆ. ಅಲ್ಲ, ನಮ್ಮ ಮೇಲಿದೆ ಮತ್ತು ನಮ್ಮ ಮುಖಂಡರುಗಳೆಲ್ಲ ಮೇಲಿದೆ. ಈಗ ಎಲ್ಲಾ ನಮ್ಮ JDS ಬಿಜೆಪಿ ಮುಖಂಡರುಗಳು, ರಾಜ್ಯ ಮಟ್ಟದ ಮುಖಂಡರು, ಸ್ಥಳೀಯ ಮುಖಂಡರುಗಳು, ರಾಷ್ಟ್ರ ಮಟ್ಟದ ಮುಖಂಡರುಗಳು, ಕಾರ್ಯಕರ್ತರುಗಳು, ಆಮೇಲೆ ಜನರು ನಾವು ನೋಡ್ತಾ ಇದ್ರೆ ಬದಲಾವಣೆಯನ್ನ ಬಯಸಿದ್ದಾರೆ. ಸೊ ಈಗ ನಮ್ಮ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾರೆ. ಇವಾಗ ನೀವೇ ಕವರೇಜ್ ಮಾಡ್ತಾ ಇದ್ದೀರಲ್ಲ ಸತತವಾಗಿ, ಸೊ ನೀವೇ ಒಂದು ಸ್ವಂತ ಅಭಿಪ್ರಾಯಕ್ಕೆ ನೀವೇ ಬರ್ಬೋದು ಅಂತ ನನ್ನ ಅನಿಸಿಕೆ. ಸರ್ ಅಂದ್ರೆ ಈ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಅರ್ಕೊಳ್ಳಕ್ಕೆ 10 ವರ್ಷಗಳು ಬೇಕು. ಮಂಜುನಾಥ್ ಅವ್ರಿಗೆ ಎಲ್ಲ ಗೊತ್ತಾಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ರು. ನೀವು ಕಳೆದ ಒಂದು 15 ದಿನಗಳಿಂದ ಸುತ್ತಾಟ ನಡೆಸಿದ್ರಿ, ಜನಗಳನ್ನ ನೋಡಿದ್ರಿ, ಅಮಿತ್ ಶಾ ಅವರ ರ್ಯಾಲಿಯಲ್ಲೂ ಕೂಡ ಜನ ನೋಡಿದ್ರಿ, ಏನ್ ಅನ್ಸುತ್ತೆ? ಇವಾಗ ಕಳೆದ ಚುನಾವಣೆ ಏನಾಗಿದೆ, ಇಲ್ಲೇ ಕಳೆದ ಚುನಾವಣೆ ಅಭ್ಯರ್ಥಿ ಇದ್ದಾರೆ, ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿತ್ತು, ಕಾಂಗ್ರೆಸ್ಸು JDS ಒಟ್ಟಾಗಿತ್ತು. ಹಾಗೂ ಕೂಡ ಒಂಟಿಯಾಗಿ ಬಿಜೆಪಿ ನಮ್ಮ ಅಶ್ವಥ್ ನಾರಾಯಣ ಅವರಿಗೆ 6,75,000 ಮತಗಳು ಬಿದ್ದಿತ್ತು. ಇವಾಗ JDS ಮತ್ತು ಬಿಜೆಪಿ ಒಂದಾಗಿದೆ. ಸೊ ನಾವು ಗಣಿತ ಲೆಕ್ಕ ಹಾಕಕ್ ಹೋದ್ರೆ, ಚುನಾವಣೆಯ ಗಣಿತ ಲೆಕ್ಕ ಹಾಕಕ್ ಹೋದ್ರೆ ನಾವು ಬಹಳ ಮುಂದಿದ್ದೀವಿ. ಯಾಕಂದ್ರೆ ಎರಡು ಪಕ್ಷಗಳನ್ನ ಜೊತೆ ತಗೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಮೇಲೆ. ಅಲ್ಲ, ನಮ್ಮ ಮೇಲಿದೆ ಮತ್ತು ನಮ್ಮ ಮುಖಂಡರುಗಳೆಲ್ಲ ಮೇಲಿದೆ. ಈಗ ಎಲ್ಲಾ ನಮ್ಮ JDS ಬಿಜೆಪಿ ಮುಖಂಡರುಗಳು, ರಾಜ್ಯ ಮಟ್ಟದ ಮುಖಂಡರು, ಸ್ಥಳೀಯ ಮುಖಂಡರುಗಳು, ರಾಷ್ಟ್ರ ಮಟ್ಟದ ಮುಖಂಡರುಗಳು, ಕಾರ್ಯಕರ್ತರುಗಳು, ಆಮೇಲೆ ಜನರು ನಾವು ನೋಡ್ತಾ ಇದ್ರೆ ಬದಲಾವಣೆಯನ್ನ ಬಯಸಿದ್ದಾರೆ. ಸೊ ಈಗ ನಮ್ಮ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾರೆ. ಇವಾಗ ನೀವೇ ಕವರೇಜ್ ಮಾಡ್ತಾ ಇದ್ದೀರಲ್ಲ ಸತತವಾಗಿ, ಸೊ ನೀವೇ ಒಂದು ಸ್ವಂತ ಅಭಿಪ್ರಾಯಕ್ಕೆ ನೀವೇ ಬರ್ಬೋದು ಅಂತ ನನ್ನ ಅನಿಸಿಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.